ಲೈಫ್ ಸ್ಟೈಲು ಅಲ್ಲೇನೇನು ಆಗಬೇಕು ಒಂದು. ಆ್ಯಂಡ್ ಎರಡನೇದು ಚಾರ್ಟ್ಸು ಅದರಲ್ಲಿರೋ ಇಟ್ಸ್ ಲೈಕ್ ಮ್ಯಾಚಿಂಗ್. ನಾವು ಅದ್ರಲ್ಲಿ ಏನು ಮಾಡಿ ಇವಾಗ ಯಾರಾದರೂ ಬಂದಾಗ ನನ್ನ ಮಗಳಿಗೆ ಮದುವೆ ಆಗ್ತಾಯಿಲ್ಲ ಸರ್, 30 ವರ್ಷ ವಯಸ್ಸಾಗ್ಬಿಟ್ಟಿದೆ, ಮದುವೆ ಆಗುತ್ತೋ ಇಲ್ವೋ ಅಂತ ಕೇಳ್ತಾರೆ. ಮದುವೆ ಆಗುತ್ತೋ ಇಲ್ವ ಅಂತ ಚಾರ್ಟಲ್ಲಿ ಗೊತ್ತಾಗುತ್ತೆ. ಬಟ್ ಆಗಲ್ಲ ಅಂತಿದ್ರೆ ದುಃಖ ಪಡಬೇಡಿ ಅಂತೀನಿ ನಾನು. ಯಾಕಂದರೆ 70 ನಾನು ಹೇಳಿದೆ ನನ್ನ ಪ್ರೋಗ್ರಾಮ್ಸಲ್ಲಿ, ಯೂಟ್ಯೂಬಲ್ಲಿ ಹೇಳಿದ್ದೀನಿ. ಯಾಕೋ ಗೊತ್ತಿಲ್ಲ, ಲಾಸ್ಟ್ 2 ಇಯರ್ಸಲ್ಲಿ 70% ಆಫ್ ಮ್ಯಾರೇಜಸ್ ಇನ್ ಇಂಡಿಯಾ ಹ್ಯಾವ್ ಗಾನ್ ಫ್ಲ್ಯಾಟ್ ಅಂದೆ. ಮದುವೆಯಾಗಿ 25-30 ವರ್ಷ ಆಗಿರೋರು ಡೈವೋರ್ಸ್ಗೆ ಹೋಗ್ತಾ ಇದ್ದಾರೆ. ಆ ಮದುವೆನ ಸಂಸ್ಥೆಗೆ ಬೆಲೆನೇ ಇಲ್ಲ, ಹಿಂದಿನ ಕಾಲದ್ದು ಪವಿತ್ರತೆ ಇಲ್ಲ. ಈಗ ಮದುವೆ ಹ್ಯಾಸ್ ಬಿಕಮ್ ಅ ಬಿಸ್ನೆಸ್. ಸೊ ಏನಾಗುತ್ತೆ ಅಂದರೆ ಇದೇ ಥರ ನಡೀತಾ ಇದ್ದರೆ ಇನ್ನೊಂದು 2 ವರ್ಷಕ್ಕೆ ಬರೀ ಲಿವ್ ಇನ್ ರಿಲೇಷನ್ಶಿಪ್ಪು, ಅದು ಹಾಗೆ ನಡೀತಾ ಇದ್ದರೆ ಇನ್ನೊಂದು 3 ವರ್ಷಕ್ಕೆ ಬೆಂಗಳೂರು ಛತ್ರಗಳೇ ಇರಲ್ಲ ಅಂತೆ, ಮದುವೆ ಇದ್ರತಾನೆ ಛತ್ರ. ಸೊ ಆ ಮದುವೆ ಒಂದರಿಂದನೇ ಸಮಾಧಾನ ಸಿಗುತ್ತೆ ಅಂತ ಇದ್ದರೆ ತಪ್ಪು. ಇವಾಗ ಜಾತಕದಲ್ಲಿ ಶುಕ್ರ ಭಾಳ ಕೆಟ್ಟು ಹೋಗ್ಬಿಟ್ಟು ಅಥವಾ 7th ಹೌಸ್ ಕಳತ್ರ ಸ್ಥಾನ ಅಂತ ಹೇಳಿದ್ವಿ, ಭಾಳ ಕೆಟ್ಟೋದ್ರೆ ಮ್ಯಾರಿಟಲ್ ಹ್ಯಾಪಿನೆಸ್ ಇಲ್ಲ ಅಂದರೆ ಟ್ರೈ ಟು ಗೆಟ್ ದಿಸ್ ಹ್ಯಾಪಿನೆಸ್ ಫ್ರಮ್ ಯುವರ್ ಕೆರಿಯರ್ ಲೈಫ್ ಆರ್ ಟ್ರೈ ಟು ಅಚೀವ್ ಸಮಥಿಂಗ್. Absolutely, sir. I also believe that marriage is part of your life, not your life. Not your life, definitely not. ಅಪರೂಪಕ್ಕೆ ಇರೋವಂಥವ್ರು 30-40 ಇಯರ್ಸ್ ಬೇಕು ಈ ಸಂಸ್ಥೆಗೆ ಒಂದು ಬೆಲೆ ಇತ್ತು. ಈಗ ಯು ವೋಂಟ್ ಬಿಲೀವ್ ಇಟ್ಸ್ ಬಿಕಮ್ ಅ ಬಿಸ್ನೆಸ್. ಈಗ ಹುಡುಗ ಯಾರಾದ್ರು ಹುಡುಗಿ ನೋಡಕ್ಕೆ ಬಂದರೆ ಆ ಹುಡುಗಿ ಎಷ್ಟು ದುಡ್ಡು ತರ್ತಾಳೆ, ನೋಡೋಕೆ ಐಶ್ವರ್ಯ ಈ ಥರ ಇದ್ದಾಳೆ, ಇವನು ಮಾತ್ರ ಕಮಿಡಿಯನ್ ಇದ್ದಂಗೆ ಇರ್ತಾನೆ. ಇದೆಲ್ಲ ಮಾಡ್ತಾರೆ. ಆಮೇಲೆ ಹುಡುಗಿಗೆ ಎಷ್ಟು ಒಡವೆ ಹಾಕ್ತಾರೆ, ಸೈಟ್ ಕೊಡ್ತಾರೆ. ಕೆಲವು ಕಡೆ ಇಟ್ಸ್ ಆಪೋಸಿಟ್, ಹುಡುಗ ಎಷ್ಟು ತರ್ತಾನೆ, ಪ್ರತಿ ವಾರನೂ ಮಾಲಕ್ಕೆ ಕರ್ಕೊಂಡು ಹೋಗ್ತಾನೆ, ಶಾಪಿಂಗ್ ಮಾಡಿಸ್ತಾನೆ, ಫಾರಿನ್ ಟ್ರಿಪ್ ಕರ್ಕೊಂಡು ಹೋಗ್ತಾನೆ, ಹಿಂಗಿರುತ್ತೆ ನಮ್ಮ. ಏನಾಗುತ್ತೆ ಇಲ್ಲಿ ಹಳೆ ಕಾಲದ ಸಂಪ್ರದಾಯಗಳು ಹೊರಟೋಗಿದೆ. ಅವಾಗ ಮ್ಯಾರೇಜ್ ಸಕ್ಸಸ್ಫುಲ್ ಆಗಿರ್ಬೇಕಾದ್ರೆ ಬೇಸಿಕ್ ರಿಕ್ವೈರ್ಮೆಂಟ್ ಅಂದರೆ ಹಸ್ಬೆಂಡ್ ಶುಡ್ ರೆಸ್ಪೆಕ್ಟ್ ದ ವೈಫ್, ವೈಫ್ ಶುಡ್ ರೆಸ್ಪೆಕ್ಟ್ ದ ಹಸ್ಬೆಂಡ್, ಬೋತ್ ಆರ್ ಈಕ್ವಲ್ ಅಷ್ಟೇ. ಅಬ್ಸಲ್ಯೂಟ್ಲಿ. ಹಿಂದಿನ ಕಾಲದಲ್ಲಿ ನಮ್ಮ ಹಳೆಯ ಸಿನಿಮಾಗಳ ತೋರಿಸಿ ನೋಡಿ, ಹೆಂಡತಿ ಬಾಯಿ ಬಚ್ಕೊಂಡು ಕೇಳಬೇಕು ಗಂಡನ್ನ ಅಂತ, ಈ ಕಾಲದಲ್ಲಿ ಇಲ್ಲ. ಈಗೆಲ್ಲ ಬರೀ ಸಿನಿಮಾ ನೋಡ್ಬೇಕಷ್ಟೇ. ಅದು ಈ ಥರ ಡೈವೋರ್ಸ್ ಕೇಸಸ್ ಬರುತ್ತೆ ನನಗೆ. ಕೆಲವು ಕೇಸಲ್ಲಿ ನಾನು ಅಡ್ವೈಸ್ ಮಾಡಿದ್ದೀನಿ, ಜಾತಕದ ಪ್ರಕಾರ ಸರ್ ಹೋಗಲ್ಲಮ್ಮ, ನೀವೊಂದು ಕೆರಿಯರ್ ಬಿಲ್ಡ್ ಮಾಡ್ಕೊಳ್ಳಿ, ನಿಮಗೆ ಕೆರಿಯರ್ ಸಿಗುತ್ತೆ ಅಂತ. ಒಂದು ಎಕ್ಸಾಂಪಲ್ ಹೇಳ್ಬೇಕು ಅಂದರೆ ಇದೇ ಥರ ಒಂದು ಗಂಡ ಹೆಂಡತಿ ಮತ್ತು ಮಗಳು ಹಳೆ ಗೀತಾಂಜಲಿ ಟಾಕೀಸ್ ಇತ್ತಲ್ಲ, ಅಲ್ಲಿ ಅಪಾರ್ಟ್ಮೆಂಟಲ್ಲಿದ್ದರು. ಭಾಳ ಸಣ್ಣ ಅಪಾರ್ಟ್ಮೆಂಟ್, ಬಾಡಿಗೆಗೆ 1 ಬೆಡ್ರೂಮ್. ಹಸ್ಬೆಂಡ್ ವಾಸ್ ಅ ಡ್ರಂಕರ್, ಚೇನ್ ಸ್ಮೋಕರ್. ಹೆಂಡತಿ ಬಂದು ಮನೆಗಳಿಗೆ ಹೋಗ್ಬಿಟ್ಟು ಇದು ಮಾಡೋದು, ಪಾಪ ಕೆಲಸಗಳು ಮಾಡೋದು. ಮಗು ಬಂದು ಒಳ್ಳೆಯ ಸ್ಕೂಲ್ಗೆ ಹಾಕಿದ್ದಾಳೆ. ಈ ಗಂಡನಿಗೆ ಎಷ್ಟು ಹೇಳಿದ್ರು ಅದು ಸ್ಮೋಕ್ ಮಾಡಬಾರ್ದು, ಮಗುಗೆ ಎಫೆಕ್ಟ್ ಆಗುತ್ತಿದ್ರೆ ಡೋಂಟ್ ಕೇರ್ ಅವನು. ಬಟ್ ಇವರು ರಿಲೇಟಿವ್ಸ್ ಎಲ್ಲ ಏನು ಅಂದರೆ ಅಪ್ಪ ಅಮ್ಮ ಇಲ್ಲ, ಪತಿಯೇ ದೇವರು, ಸೊ ಜೊತೆಯಲ್ಲಿರಬೇಕು ಅಂತ ಹಿಂಗೆಲ್ಲ ಮಾಡಿದ್ರು. ಕೊನೆಗೆ ನನ್ನ ಹತ್ರ ಬಂದಾಗ ಕನ್ಸಲ್ಟೇಷನ್ ನಡೆದೆ, ನೀವು ಮದುವೆ ಜೀವನದಲ್ಲಿ ಭಾಳ ತೊಂದರೆಗಳಿದೆ ಅಂತ ಕಾಣುತ್ತೆ ನಿಮ್ಮ ಜಾತಕ ನೋಡಿದ್ರೆ ಅಂತಂದೆ. ಹೌದು ಸರ್ ಅಂತಂದರು. ಮದುವೆಗೆ ಸುಮಾರು 8 ವರ್ಷ ಆಯಿತು, 6 ವರ್ಷದ ಮಗಳಿದ್ದಾಳೆ, ಯಾವಲೂ ಕುಡಿತಾ ಇರ್ತಾನೆ, ಸಿಗರೇಟ್, ಅದು ನನ್ನ ದುಡ್ಡಲ್ಲೇ, ಅವನ ಸಂಪಾದನೆ ಎಲ್ಲ, ಕೆಂಪ್ತಾ ಇರ್ತಾನೆ, ಆಮೇಲೆ ದರಿದ್ರ ಫ್ರೆಂಡ್ಸ್ನ ಕರ್ಕೊಂಬರ್ತಾನೆ, ಹೀಗೆಲ್ಲ ಆಗಿಬಿಟ್ಟಿದೆ ಅಂತ. ಏನು ಮಾಡ್ಬೇಕು ಸರ್, ಅದು ಬಿಟ್ಬಿಡಿ ಅವನ್ನ ಅಂದಷ್ಟೇ. ಅದಕ್ಕೆ ಸರ್ ಸಮಾಜ ಏನು ಮಾಡುತ್ತೆ, ನಿಮಗೆ ಲೈಫ್ ನೀವು ಸರ್ ಮಾಡ್ಕೊಳ್ಳಿ. ಸಮಾಜ 100 ಮಾತು 100 ಥರ ಆಡ್ಬೋದು, ಬಟ್ ಯಾರು ಮಾತಾಡ್ತಾರೋ ಅವ್ರು ಬಂದು ದಿಲ್ ನಾಟ್ ಟೇಕ್ ಕೇರ್ ಆಫ್ ಯು. ಸರ್ ನಾನು ಏನು ಮಾಡಲಿ, ದುಡ್ಡಿಲ್ಲ ನನ್ನ ಹತ್ರ ಅಂದರು. ಎಷ್ಟಿದೆ ದುಡ್ಡು ನಿಮ್ಮ ಹತ್ರ ಅಂತಂದೆ. ಸರ್ ಹಬ್ಬ ಬಂದು ಒಂದು 2 ಲಕ್ಷ ಇರ್ಬೋದು, ಯಾವುದೋ ಹಳೆಯ ಸೇವಿಂಗ್ಸ್ ಎಲ್ಲ ಸೇರಿ, ಇನ್ನೇನೂ ಇಲ್ಲ, ಪ್ರಾಪರ್ಟಿ ಇಲ್ಲ, ಏನಿಲ್ಲ ಅಂತ. ನಾನು ಅವ್ರ ಜಾತಕ ನೋಡಿಬಿಟ್ಟು ಆ ಜಾತಕದಲ್ಲಿ 10ನೇ ಮನೆಗೆ ನಮ್ಮ ಕರ್ಮಸ್ಥಾನ ಅಂತಿಲ್ಲ, ಹೌಸ್ ಆಫ್ ಪ್ರೊಫೆಷನ್ ಅಂತ ಚಂದ್ರ ಇದ್ದ. ನಾನು ಯಾವಾಗ ಹೇಳ್ತೀನಿ, ಯಾರು ಜಾಗಲಿ 10ನೇ ಮನೇಲಿ ಚಂದ್ರ ಇರ್ತಾನೋ ದೇ ಬಿಕಮ್ ಹೋಟೆಲಿಯರ್ಸ್ ಅಂತ, ಅಥವಾ ದರ್ಶನಿಗಳು ಶುರು ಮಾಡ್ತಾರೆ ಅಂತ. ಆ್ಯಂಡ್ ಶಿ ವಾಸ್ ಹ್ಯಾವಿಂಗ್ ಚಂದ್ರ ಮಹಾದಶ ಆಲ್ಸೋ. ನಾನು ಹೇಳಿದೆ, ನಿಮ್ಮೊಂದು ಐಡಿಯಾ ಕೊಡ್ತೀನಮ್ಮ, ಯಾವುದೋ ಸಣ್ಣ ಮನೆಗಳಿರುತ್ತಲ್ಲ, ಸ್ಟೇರ್ ಕೇಸು, ಅದ್ರ ಕೆಳಗಡೆ ಸ್ಮಾಲ್ ಪ್ಲೇಸಸ್ ರೆಂಟಾಗಿ ಕೊಡ್ತಾರೆ, ಭಾಳ ಚೀಪಾಗಿ 2,000-3,000 ಕೊಡ್ತಾರೆ. ಅಂಥ ಜಾಗ ಒಂದು ಎಷ್ಟೊಂದು 25-30 ಸ್ಕ್ವೇರ್ ಫೀಟ್. ಅದು ತೊಗೊಂಬಿಟ್ಟು ಸೆಕೆಂಡ್ ಹ್ಯಾಂಡ್ ಇಡ್ಲಿ ಮಿಷನ್ ಬರುತ್ತೆ, ಇಡ್ಲಿದು. ನೀವು ಇಡ್ಲಿ ಚೆನ್ನಾಗಿ ಮಾಡ್ತೀರಾ ಅಂದೆ. ಮಾಡ್ತೀನಿ ಇದ್ರು. ಚಟ್ನಿ ಮಾಡ್ತೀರಾ ಅಂದೆ. ಮಾಡ್ತೀನಿ ಸರ್ ಅದು. ಕಾಫಿ ಮಾಡ್ತೀರಾ? ಮಾಡ್ತೀನಿ. ಅಷ್ಟೇ. ಕ್ಯಾಪ್ ಹಾಕ್ಕೊಳ್ಳಿ, ಮತ್ತು ಕ್ಲೀನಾಗಿ ಗ್ಲೌಸ್ ಹಾಕ್ಕೊಳ್ಳಿ, ನೀಟಾಗಿ ಬಿಸಿ ಇಡ್ಲಿ ಮಾಡೋಕ್ಕೆ ಶುರು ಮಾಡಿ. ಜಸ್ಟ್ ನಿಮಗೆಲ್ಲ ಸರ್ 30-40 ಸಾವಿರ ಖರ್ಚಾಗ್ಬೋದು. ಸ್ಟಾರ್ಟ್ ಮಾಡ್ಕೊಳ್ಳಿ, ನಿಮ್ಮ ಜಾತಕದ ಪ್ರಕಾರ ಮುಂದಕ್ಕೆ ಬರ್ತೀರಾ ಅಂತ. ಯು ವೋಂಟ್ ಬಿಲೀವ್, ಶಿ ನೌ ಓನ್ಸ್ ಆನ್ ಆಡಿ ಕಾರ್ ಆಫ್ಟರ್ 3 years, A6, ಆ್ಯಂಡ್ ಶಿ ಹ್ಯಾಸ್ ಸ್ಟಾರ್ಟೆಡ್ 7 branches ಇನ್ ಬ್ಯಾಂಗ್ಳೂರ್ ಆನ್ ಇಡ್ಲಿ, ಚಟ್ನಿ, ಕಾಫಿ, ನಥಿಂಗ್ ಎಲ್ಸು. ಯಾರು ಸರ್ ಇದು ಬ್ರ್ಯಾಂಡ್ ಹೆಸರು? ಹೇಳ್ತೀನಿ ಇವಾಗ. IDCನ ಅವರು. ನಾನು ಅಲ್ಲಿ ಎಲ್ಲೇ ಹೋದ್ರೂ ಫಸ್ಟ್ ಬಿಸಿ ಇಡ್ಲಿ ಹಂಗೆ ತಂದುಕೊಟ್ಬಿಡ್ತಾರೆ, ಕಾಂಪ್ಲಿಮೆಂಟ್ರಿ. 2 ಕಪ್ ಕಾಫಿ ಕುಡಿತೀನಿ. ಬಟ್ ಬಿಲೀವ್ ಮೀ, ಆ್ಯಂಡ್ ನೌ ಶಿ ಡಸಂಟ್ ಬಾದರ್ ಅಬೌಟ್ ಹರ್ ಹಸ್ಬೆಂಡ್.
ಅವನೆಲ್ಲೋ ಅದು ಕೂಡ್ಕೊಂಡೆಲ್ಲೋ ಬಿದ್ದಿದ್ದಾನೆ. ಅಷ್ಟೇ ಅಲ್ವ ಲೈಫು. ಒಬ್ಬರು ಸರಿ ಹೋಗಲಿಲ್ಲ ಅಂದರೆ ಹಿಂಸೆ ಪಟ್ಕೊಂಡು ಬಿದ್ದೀರಿ ಅಂತ ಹೇಳೋಕ್ಕಾಗಲ್ವಲ್ಲ. ನಾವು ಶಿ ಇಸ್ ವೆರಿ ಹ್ಯಾಪಿ. ಆಮೇಲೆ ಅವ್ರಿಗೆ ಯಾರೋ ಸಜೆಸ್ಟ್ ಮಾಡಿದ್ರಂತೆ, ನೋಡಮ್ಮ ನೀವೆಲ್ಲ ಚೆನ್ನಾಗಿ ಸೆಟ್ಲ್ ಆಗಿದ್ದೀರಾ, ಗುರುಗಳನ್ನ ಕೇಳಿ ನೀವು ಇನ್ನೊಂದು ಮದುವೆ ಮಾಡ್ಕೋಬೋದು ಅಂತ. ಅದಕ್ಕೆ ನಾನು ಬಂದು ತಿರುಗಿ ಒಂದು ಅಪಾಯಿಂಟ್ಮೆಂಟ್ ತೊಗೊಂಡು ಕೇಳಿದ್ರು. ನಾನು ಹೇಳಿದೆ ನಾನೇ ನಿಮ್ಗೆ ನಮಸ್ಕಾರ ಮಾಡಿಬಿಡ್ತೀನಿ, ಆ ಕ್ವಶನ್ ಕೇಳಬೇಡಿ ಅಂದೆ. ಓಕೆ. ಇವಾಗ ಸುಖವಾಗಿದ್ದೀರಲ್ಲ, ನೆಕ್ಸ್ಟ್ ಯಾರಾದ್ರೂ ಮದುವೆ ಆದರೆ ನಿಮ್ಮ ಇಡ್ಲಿ ಹೊಟ್ಟಿಂದ ಎಷ್ಟು ಇನ್ಕಮ್ ಬರ್ತಾಯಿದೆ ಅಂತ ನೋಡೋಕೆ ಬರ್ತಾರೆ ಅಷ್ಟೇ ಅಂತಂದೆ. ಸೊ ಜಾತಕದಲ್ಲಿದ್ದಾಗ ಈ ಥರ ಗೈಡೆನ್ಸ್ ಕೊಡ್ತೀವಿ ನಾವು.